ಮನುಷ್ಯನ ಅಹಂಕಾರ ಕಡಿಮೆಯಾದ ದಿನ ವಾತ್ಸಲ್ಯ ಅಂದರೇನೋ ಅರ್ಥವಾಗುತ್ತದೆ. ಹೆಮ್ಮೆಯ ಕಳೆದು ಹೋದ ದಿನ ಇತರನ್ನು ಹೇಗೆ ಗೌರವಿಸುವುದು ಗೊತ್ತಾಗಲಿದೆ. ನಾನು ಏನು ಯೋಚಿಸುತ್ತೇನೆ, ಕೊನೆಯಲ್ಲಿ ಒಬ್ಬರು ಮಾತ್ರ ಒಲಿಯ ಬರುತ್ತದೆ. ಸೌಜನ್ಯ ವಿನಿಮಯವಾಯಿತು. ಸಂತೋಷದಿಂದ ಇತರರೊಂದಿಗೆ ಬದುಕಲು ಇದನ್ನು ಉತ್ತಮ ಜೀವನ ಎಂದು ಕಲಿಯಲಾಗುತ್ತದೆ. ಸಮರ್ಥರಿಗಾಗಿ ಕಾಯುವುದೇ ಇಲ್ಲ, ಅಸಮರ್ಥರು ಬೆಳೆಯಲಿಲ್ಲ. ಆದ್ದರಿಂದ ನೀವು ಸಮರ್ಥರಾಗಿದ್ದೀರಾ. ಅಸಮರ್ಥ ಇರುತ್ತದೆಯೇ? ನಿರ್ಧಾರ ನಿಮ್ಮದು. ಎಷ್ಟೇ ಹಣವಾದರೂ ಕೂಡ ಗಳಿಸಲಿಲ್ಲ. ಮೌಲ್ಯಗಳು ಕೆಲವು ಇರುತ್ತದೆ. ಅವರು ಒಳ್ಳೆಯವರು. ಪರಹಿತ ಚಿಂತನೆ, ಸ್ನೇಹಪರತೆ, ಮಾನವೀಯತೆಯಂತೆ ನಾವು ಈ ವಿಷಯಗಳನ್ನು ಅಭ್ಯಾಸ ಮಾಡಿದರೆ ನಾವು ಧನ್ಯರಾಗುತ್ತೇವೆ. ಮನುಷ್ಯನಲ್ಲಿ ಭರವಸೆ ಕೂಡ ಒಳ್ಳೆಯತನವನ್ನು ನಾಶಪಡಿಸುತ್ತದೆ, ಅಡ್ಡಿ ಉಂಟು ಮಾಡುತ್ತದೆ. ಆಸೆಗಳು ಈಡೇರಲಿ ಅಥವಾ ಇಲ್ಲದಿರಲಿ, ಸಂತೋಷವಾಗಿರು. ಒಳ್ಳೆಯ ಮಾರ್ಗಗಳಲ್ಲಿ ನಡೆಯಿರಿ. ಚೆನ್ನಾಗಿ ಅಭ್ಯಾಸ ಮಾಡಿ. ಕೈಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಬಾಯಿಂದ ಒಳ್ಳೆಯ ಮಾತುಗಳನ್ನು ಹೇಳಬೇಕು. ಇವು ಸಂತೋಷವನ್ನು ತರುತ್ತವೆ. ಒಳ್ಳೆಯ ಮಾತುಗಾರಿಕೆ ಒಳ್ಳೆಯದು ಕೇಳುವುದು, ಹಾಗೆಯೇ ಒಳ್ಳೆಯದು ನೋಡಲು ಒಳ್ಳೆಯದನ್ನು ಮಾಡುತ್ತದೆ. ಇವುಗಳನ್ನು ನಮ್ಮ ಜೀವನದಲ್ಲಿ ಒಡನಾಡಿಯಾಗಿ ಇಟ್ಟುಕೊಂಡರೆ ಸಾಕು. ಒಳ್ಳೆಯತನವೇ ನಮ್ಮ ಒಂದು ಆಭರಣವಾಗಿ ನಿಂತಿದೆ. ದುಃಖದ ಅನುಭವದಿಂದ ಸಾಧ್ಯವಾದಷ್ಟು ಬೇಗ ನಾವು ಹೊರಬರಲು ಬಯಸುತ್ತೇವೆ. ಅಲ್ಲದೆ ಸಂತೋಷ ತುಂಬಿದ ಅನುಭವ ಶಾಶ್ವತವಾಗಿ ನಮ್ಮೊಂದಿಗೆ ಒಲಿಯಲು ನಾವು ಹಾತೊರೆಯುತ್ತೇವೆ. ನೋವಿನಲ್ಲಿ ಅಥವಾ ಸಂತೋಷದಲ್ಲಿ ಪ್ರಶ್ನಿಸುವವರಿಗೆ ಸಮಾಧಾನವಾಗದ ಅನುಮಾನ, ಅಜ್ಞಾತ ಉತ್ತರ. ಅವನು ಕೇಳಿ ತಿಳಿದುಕೊಳ್ಳಬಹುದು, ಕೇಳದವನು ಸಮಸ್ಯೆಗೆ ಹೆದರುತ್ತಾರೆ. ಅಜ್ಞಾತ ವಿಷಯ ಶಾಶ್ವತವಾಗಿ ತಿಳಿಯಲು ಸಾಧ್ಯವಿಲ್ಲ. ಪ್ರತಿಕೂಲತೆಯು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಶಕ್ತಿ. ದೌರ್ಬಲ್ಯಗಳನ್ನು ಹೇಳಿ. ನಿಜವಾದ ಸ್ನೇಹಿತರು. ಕಿವಿ ಕೇಳದವನು ಕಿವುಡನಲ್ಲ. ಒಳ್ಳೆಯ ಮಾತನ್ನು ಕೇಳುವುದಿಲ್ಲ, ನಿಜವಾಗಿಯೂ ಕಿವುಡ. ಅಥವಾ ಇಲ್ಲವೇ ಹಸಿರು ನೋಟುಗಳು ನಮ್ಮನ್ನು ಸುಡಲು ಶ್ರೀಗಂಧದ ಮರ ಕೊಡುವರ ಏನೋ. ನಮಗಾಗಿ 2 ಕಣ್ಣೀರಾದರೂ ಸುರಿಸುವುದಿಲ್ಲ. ಆದ್ದರಿಂದ ಹಣವು ತನ್ನಷ್ಟಕ್ಕೆ ಆದ್ಯತೆ ನೀಡಿದ ನಿಮ್ಮ ಜೀವನವನ್ನು ಪ್ರಪಾತಕ್ಕೆ ನಾವು ಎಂದಿಗೂ ಒಳಮುಖವಾಗಿ ನೋಡುವುದಿಲ್ಲ, ಹೊರಗಾಗಿ ನೋಡೋಣ. ಪ್ರತಿಯೊಬ್ಬರು ಜಗತ್ತನ್ನು ಬದಲಾಯಿಸಲು ಹುಡುಕುತ್ತಾರೆ. ಬದಲಾಗಬೇಕಾದ್ದು ಜಗತ್ತಲ್ಲ, ಮೊದಲು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಮನಸ್ಸು ನಿಯಂತ್ರಣ ತಪ್ಪಿದ ಕುದುರೆ, ಅದನ್ನು ನಿಯಂತ್ರಿಸುವ ಕೋಲು. ಹತ್ತಿರವಿದ್ದರೆ ಮಾತ್ರ ಮನಸ್ಸು ಮಿಲನವಾಗುತ್ತದೆ, ದೂರದಲ್ಲಿದ್ದರೆ ಮಾತ್ರ ಮೌಲ್ಯ ತಿಳಿದಿದೆ. ಕೆಟ್ಟ ಕೆಲಸಗಳನ್ನು ಮಾಡುವ ಮೂಲಕ ನಿಮ್ಮ ಪಾಪಗಳನ್ನು ಮರೆ ಮಾಡಬೇಡಿ. ಒಳ್ಳೆಯ ಕಾರ್ಯಗಳಿಗೆ ಖರ್ಚು ಮಾಡಿ. ಸದ್ಗುಣವನ್ನು ಹೆಚ್ಚಿಸಿ. ಸದ್ಗುಣವು ನಿಮ್ಮ ಬರವಣಿಗೆಯನ್ನು ಬದಲಾಯಿಸುತ್ತದೆ ಎಂದು ತಿಳಿಯಿರಿ. ನೀವು ಮುಚ್ಚಿಡುವುದು ನಿಮ್ಮ ಕೈಯಿಂದ ಜಾರಿಕೊಳ್ಳುತ್ತದೆ. ಇತರರಿಗೆ ನೀಡುವ ಮೂಲಕ ಸಹಾಯ ಮಾಡಿದರು ಅದು ನಿಮ್ಮ ಖಾತೆಗೆ ಜಮೆಯಾಗುತ್ತದೆ. ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ. ಸಂತೋಷ ಎಂದರೇನು ಎಂದು ತಿಳಿಯಲು ದುಃಖವಿರಬೇಕು. ದುಃಖವಿಲ್ಲದಿದ್ದರೆ ಸಂತೋಷದಲ್ಲಿ ಆಳವಾಗಿದೆ.
ಅದು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಕೋಪದಲ್ಲಿ ಪದಗಳನ್ನು ಜಾರಿದ ನೋಡಿ, ಇತರನ್ನು ದೂರವಿರುವ ಬದಲು ಕ್ಷಮೆ ಕೇಳು. ಹತ್ತಿರ ಬಂದರೆ ನೀವು ಕಡಿಮೆ ಶತ್ರುಗಳನ್ನು ಹೊಂದಿರುತ್ತೀರಿ. ಜೀವನವು ಶಾಂತಿಯುತವಾಗಿದೆ. ಒಳ್ಳೆಯ ಮಾತು, ಒಳ್ಳೆಯ ಊಹೆ ಕೂಡ ಮನಸ್ಸಿಗೆ ಮನುಷ್ಯ ಅತ್ಯುತ್ತಮ ಆರೋಗ್ಯದಿಂದಿದ್ದಾರೆ. ಒಳ್ಳೆಯದನ್ನು ಮಾಡುವವರಿಗೆ ಕೇಡನ್ನು ಮಾಡುತ್ತಾನೆ. ತನ್ನೊಂದಿಗೆ ಸೇರಿಕೊಂಡವರಿಗೆ ಅವನು ಕ್ರೂರವಾಗಿ ಎಸೆಯುವವನಾಗಿದ್ದನು. ವಿದ್ಯಾವಂತರನ್ನು ಅಪಹಾಸ್ಯ ಮಾಡುತ್ತಾನೆ. ಒಳ್ಳೆಯವನ್ನು ಮಾಡುವವರಿಗೆ ಕೇಡನ್ನು ತರುತ್ತಾನೆ. ಅವನು ಸಂಪೂರ್ಣ ಮೂರ್ಖ. ಕೋಪ ಹೆಚ್ಚಿದ್ದರೆ ಆಲೋಚನೆ ಕಡಿಮೆಯಾಗಿದೆ. ಕಲ್ಪನೆ ಕಡಿಮೆಯಾದರೆ ಕತ್ತಲೆ ಮಾತ್ರ ಒಲಿದಿದೆ. ಆದ್ದರಿಂದ ವಯಸ್ಕರು ಅವರ ಕೋಪವೇ ಶತ್ರು ಎಂದು ಹೇಳಿದರು. ನೆನಪಿರಲಿ, ನಾವು ಬಳಸುವುದೇ ಅಭ್ಯಾಸಗಳು ಕೈಕೋಲಿನಂತಿರಬೇಕು, ಆದರೆ ನಾವು ಅದರ ಮೇಲೆ ಅವಲಂಬಿತವಾಗಿದ್ದೇವೆ. ಸೋಮಾರಿ ಆಗಬೇಡ. ಜೀವನವು ಒಂದು ನದಿಯಂತೆ. ಹಲವು ಅಡೆತಡೆಗಳನ್ನು ಎದುರಿಸುತ್ತಿದ್ದಾರೆ. ಮುಂದೆ ಸಾಗುತ್ತಿರುವ ನದಿಯ ಪರಿಣಾಮ ಮಾತ್ರ ಸಮುದ್ರವನ್ನು ತಲುಪಬಹುದು. ಹಾಗೆಯೇ ಜೀವನದ ಹಾದಿಯಲ್ಲಿಯೇ ಕಲ್ಲುಗಳಿವೆ, ಮುಳ್ಳುಗಳು ಇವೆ. ನೀವು ಅವರಿಗೆ ಭಯಪಟ್ಟರೆ ಮತ್ತು ಹಿಂತಿರುಗಿ. ನೀನು ಅಲ್ಲಿ ನಿಲ್ಲು. ನೀವು ಧೈರ್ಯದಿಂದ ಮುನ್ನಡೆದರೆ ಎಲ್ಲವೂ ನಮ್ಮದಾಗುವುದು. ದೇವರಿಗೂ ಅದೇ ಹಾರೈಕೆ. ಕೋಪಗೊಂಡಾಗ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಹರಿಯಲಿ, ಆದರೆ ನಿಮ್ಮ ಬಾಯಿಂದ ಪದಗಳು ಬರಲು ಬಿಡಬೇಡಿ. ನಮ್ಮ ಕೋಪವು ಕಣ್ಣೀರಿನಿಂದ ಹೋಗುತ್ತವೆ, ಆದರೆ ಮಾತು ಜಾರಿದರೆ ಬೇರೆಯವರ ನೋವಿಗೆ ನಾವೇ ಹೊಣೆ. ಯಾರನ್ನು ನೋಯಿಸಬೇಡಿ. ಶಾಂತಿಯೆಂದು ಬದುಕು ಮತ್ತು ಶಾಂತಿಯಿಂದ ಬದುಕಲು ಬಿಡಿ. ನಮ್ಮದು ಎಷ್ಟೇ ದೊಡ್ಡ ಧರ್ಮ, ಮಾನವೀಯತೆ ಎಂದರೆ ಎಲ್ಲರೂ ನೋಡುವುದು. ನಿಮ್ಮ ಬಳಿ ಹಣವಿದ್ದರೆ ನಿಮ್ಮನ್ನು ಶ್ರೀಮಂತ ಎಂದು ಕರೆಯಲಾಗುತ್ತದೆ. ಅದನ್ನೇ ದಾನ ಮಾಡಿದರೆ ದೇವರನ್ನುತ್ತಾರೆ. ಅನೇಕರಿಗೆ ಇದು ತಿಳಿದಿಲ್ಲ. ಶ್ರೀಮಂತರು ಒಲಿದರು, ಇಲ್ಲವೋ? ಆದರೆ ನನ್ನತ್ರ ಪ್ರೀತಿಯಿಂದ ಹೇಳು. ರಾಧಾ ಕೃಷ್ಣ. ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗೆ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.